ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳು ವ್ಯಕ್ತಿಯ ದೇಹದ ಲಕ್ಷಣಗಳು, ಸ್ವಭಾವ ಮತ್ತು ವ್ಯಕ್ತಿತ್ವದ ಮೇಲೆ ಒಂದು ಮಟ್ಟಿಗೆ ಪ್ರಭಾವ ಬೀರುತ್ತವೆ ಎಂದು ನಂಬಲಾಗುತ್ತದೆ. ವೈಜ್ಞಾನಿಕ ದೃಢೀಕರಣ ಇಲ್ಲದಿದ್ದರೂ ಶತಮಾನಗಳಿಂದ ನಡೆದು ಬಂದಿರುವ ಈ ನಂಬಿಕೆಗಳು ಜನರ ಸಂಸ್ಕೃತಿ, ಆಚರಣೆ ಮತ್ತು ಮಾತುಕತೆಯಲ್ಲಿ ಇನ್ನೂ ಜೀವಂತವಾಗಿವೆ. ಅಂತಹ ನಕ್ಷತ್ರಗಳಲ್ಲಿ ಅಶ್ವಿನಿ ನಕ್ಷತ್ರವು ವಿಶೇಷವಾದ ಸ್ಥಾನವನ್ನು ಹೊಂದಿದೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಚೈತನ್ಯ, ಚುರುಕು ಮತ್ತು ಉತ್ಸಾಹದಿಂದ ತುಂಬಿರುವ ವ್ಯಕ್ತಿತ್ವ ಹೊಂದಿರುತ್ತಾರೆ ಎಂದು ಜ್ಯೋತಿಷ್ಯ ಗ್ರಂಥಗಳು ಹೇಳುತ್ತವೆ. ಈ ಒಳಗಿನ ಚೈತನ್ಯವೇ ಅವರ ಹೊರಗಿನ ರೂಪದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದಕ್ಕಾಗಿಯೇ ಅಶ್ವಿನಿ ನಕ್ಷತ್ರದವರಲ್ಲಿ ಕೆಲವು ದೈಹಿಕ ಅಂಗಗಳು ವಿಶೇಷವಾಗಿ ನೋಡಲು ಸುಂದರವಾಗಿವೆ ಎಂದು ವರ್ಣಿಸಲಾಗುತ್ತದೆ. ಮೊದಲು ಹೇಳಬೇಕಾದುದು ಅವರ ಕಣ್ಣುಗಳು. ಅಶ್ವಿನಿ ನಕ್ಷತ್ರದವರ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಪ್ರಕಾಶ ಮತ್ತು ಚುರುಕು ಇರುತ್ತದೆ. ಅವರು ಮಾತನಾಡದೇ ಇದ್ದರೂ ಕಣ್ಣುಗಳ ಮೂಲಕವೇ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಶಕ್ತಿ ಹೊಂದಿರುತ್ತಾರೆ. ಹಬ್ಬದ ದಿನಗಳಲ್ಲಿ ದೀಪಾಲಂಕಾರಗಳ ಬೆಳಕಿನಲ್ಲಿ ಅವರ ಕಣ್ಣುಗಳು ಇನ್ನಷ್ಟು ಕಂಗೊಳಿಸುವಂತೆ ಕಾಣುತ್ತವೆ ಎಂದು ಜನರು ಹೇಳುತ್ತಾರೆ. ಅವರ ಮುಖಭಾವವು ಆಕರ್ಷಕವಾಗಿರುತ್ತದೆ. ಮುಖದಲ್ಲಿ ಸದಾ ಒಂದು ತಾಜಾತನ, ಉತ್ಸಾಹ ಮತ್ತು ಯುವತನದ ಛಾಯೆ ಕಾಣಿಸುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಅವರ ಮುಖ ಸ್ಪಷ್ಟ ಆಕಾರ ಹೊಂದಿದ್ದು, ನಗು ಮೂಡಿದಾಗ ಅದು ಎದುರಾಳಿಯ ಮನಸ್ಸನ್ನೇ ಹಬ್ಬದ ಸಂಭ್ರಮದಂತೆ ಹಸನಾಗಿಸುತ್ತದೆ. ಹಬ್ಬ ಹರಿದಿನಗಳಲ್ಲಿ ಸಂಭ್ರಮದ ಉಡುಗೆ ತೊಟ್ಟು ನಗುತ್ತಾ ನಿಂತಿರುವ ಅಶ್ವಿನಿ ನಕ್ಷತ್ರದ ವ್ಯಕ್ತಿ ಎಲ್ಲರ ಗಮನ ಸೆಳೆಯುವುದು ಸಹಜ. ನೆತ್ತಿ, ಲಲಾಟ ವಿಶಾಲವಾಗಿರುವುದು, ಮೂಗು ಸಮತೋಲನವಾಗಿರುವುದು ಮತ್ತು ಒಟ್ಟಾರೆ ಮುಖದ ಹೊಂದಾಣಿಕೆ ಚೆನ್ನಾಗಿರುವುದು ಇವರ ಇನ್ನೊಂದು ಲಕ್ಷಣ. ಇದರಿಂದ ಅವರ ಮುಖದಲ್ಲಿ ಒಂದು ರೀತಿಯ ದೀಪ್ತಿಯೂ ಗೌರವದ ಭಾವವೂ ಕಾಣಿಸುತ್ತದೆ. ಇನ್ನೊಂದು ಗಮನಾರ್ಹ ಅಂಶ ಎಂದರೆ ಅವರ ನಡಿಗೆ ಮತ್ತು ದೇಹಭಂಗಿ. ಅಶ್ವಿನಿ ನಕ್ಷತ್ರದವರು ಚುರುಕು ಹೆಜ್ಜೆ ಇಡುವವರು. ಅವರ ನಡೆ ನೋಡಿದರೆ ಆತ್ಮವಿಶ್ವಾಸ, ಕಾರ್ಯೋತ್ಸಾಹ ಮತ್ತು ತಕ್ಷಣ ಕೆಲಸ ಆರಂಭಿಸುವ ಮನೋಭಾವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಬ್ಬದ ಸಂಭ್ರಮದಲ್ಲಿ ವೇಗವಾಗಿ ಎಲ್ಲ ಕೆಲಸಗಳನ್ನು ಮುಗಿಸಿ ಇತರರಿಗೆ ಸಹಾಯ ಮಾಡುವುದರಲ್ಲಿ ಅವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಅಶ್ವಿನಿ ನಕ್ಷತ್ರದವರಲ್ಲಿ ಮೊದಲಾಗಿ ಗಮನ ಸೆಳೆಯುವ ಅಂಶವೆಂದರೆ ಹುಬ್ಬುಗಳು. ಇವರ ಹುಬ್ಬುಗಳು ಸಾಮಾನ್ಯವಾಗಿ ಸ್ಪಷ್ಟ ಆಕಾರದಲ್ಲಿದ್ದು, ಮುಖಕ್ಕೆ ಒಂದು ವಿಶೇಷವಾದ ಆಕರ್ಷಣೆಯನ್ನು ನೀಡುತ್ತವೆ. ಕಣ್ಣುಗಳೊಂದಿಗೆ ಹೊಂದಿಕೊಂಡಿರುವ ಈ ಹುಬ್ಬುಗಳು ಮುಖಭಾವವನ್ನು ಇನ್ನಷ್ಟು ಮನಮೋಹಕವಾಗಿಸುತ್ತವೆ. ವಿಶೇಷವಾಗಿ ಮಾತಾಡುವಾಗ ಅಥವಾ ನಗುವಾಗ ಈ ಹುಬ್ಬುಗಳ ಚಲನೆ ವ್ಯಕ್ತಿಯ ಭಾವನೆಗಳನ್ನು ಸುಂದರವಾಗಿ ವ್ಯಕ್ತಪಡಿಸುತ್ತದೆ. ಸ್ತ್ರೀಯರ ವಿಷಯಕ್ಕೆ ಬಂದರೆ, ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರ ದೇಹರಚನೆಗೆ ಜ್ಯೋತಿಷ್ಯದಲ್ಲಿ ವಿಭಿನ್ನ ವಿವರಣೆ ನೀಡಲಾಗಿದೆ. ಯೌವನದ ದಿನಗಳಲ್ಲಿ ಇವರ ದೇಹವು ಸಾಮಾನ್ಯವಾಗಿ ತೆಳುವಾಗಿದ್ದು, ಸೊಗಸಾದ ಆಕಾರ ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಕಾಲಕ್ರಮೇಣ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ದೇಹದಲ್ಲಿ ಸ್ವಲ್ಪ ದಪ್ಪತನ ಕಾಣಿಸಿಕೊಳ್ಳುತ್ತದೆ. ಇದನ್ನು ಆರೋಗ್ಯದ ಸಂಕೇತವಾಗಿಯೂ ಕೆಲವರು ನೋಡುತ್ತಾರೆ. ಈ ಬದಲಾವಣೆ ಸಹಜವಾಗಿದ್ದು, ಅವರ ವ್ಯಕ್ತಿತ್ವದಂತೆ ದೇಹವು ಜೀವನದ ಹಂತಗಳಿಗೆ ಅನುಗುಣವಾಗಿ ರೂಪಾಂತರಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಅವರ ನಡಿಗೆ ಕೂಡ ಗಮನಾರ್ಹವಾಗಿದೆ. ಅಶ್ವಿನಿ ನಕ್ಷತ್ರದವರ ನಡೆಯು ಕೆಲವೊಮ್ಮೆ ಒಮ್ಮೊಮ್ಮೆ ಬೀಳುವಂತೆ, ಸ್ವಲ್ಪ ಅಜಾಗರೂಕತೆಯಂತೆ ಕಾಣಬಹುದು. ಇದು ಕೆಲವರಿಗೆ ನಗು ತರಿಸುವಂತೆಯೂ ಇರಬಹುದು. ಆದರೆ ಈ ನಡಿಗೆಯಲ್ಲೂ ಒಂದು ಸಹಜತೆ ಮತ್ತು ಸರಳತೆ ಅಡಗಿದೆ. ಅವರು ತೋರಿಕೆಗೆ ಹೆಚ್ಚು ಗಮನ ಕೊಡದೆ ತಮ್ಮದೇ ಆದ ಶೈಲಿಯಲ್ಲಿ ಸಾಗುವವರಾಗಿರುತ್ತಾರೆ ಎಂಬುದನ್ನು ಈ ನಡೆ ಸೂಚಿಸುತ್ತದೆ. ಸ್ವಭಾವದ ದೃಷ್ಟಿಯಿಂದ ನೋಡಿದರೆ ಅಶ್ವಿನಿ ನಕ್ಷತ್ರದವರಲ್ಲಿ ಕೆಲವೊಮ್ಮೆ ಅತಿಯಾದ ಸೋಮಾರಿತನ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ಕೆಲಸವನ್ನು ಮುಂದೂಡುವುದು, ವಿಶ್ರಾಂತಿಯನ್ನು ಹೆಚ್ಚು ಇಷ್ಟಪಡುವುದು ಇವರಲ್ಲಿ ಸಾಮಾನ್ಯ.
ಆದರೂ ಆಶ್ಚರ್ಯದ ವಿಷಯವೆಂದರೆ ಇಂತಹ ಸೋಮಾರಿತನವಿದ್ದರೂ ಹಣ ಮತ್ತು ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರುತ್ತವೆ ಎಂಬ ನಂಬಿಕೆ ಜ್ಯೋತಿಷ್ಯದಲ್ಲಿದೆ. ಹೆಚ್ಚು ಓಡಾಡದೆ, ಹೆಚ್ಚು ಪ್ರಯತ್ನ ಪಡದೇ ಇದ್ದರು ಅದೃಷ್ಟದ ಬಲದಿಂದ ಅಥವಾ ಸಹಜ ಬುದ್ಧಿಚಾತುರ್ಯದಿಂದ ಇವರಿಗೆ ಆರ್ಥಿಕ ಲಾಭಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಮುಖದ ಇತರ ಲಕ್ಷಣಗಳತ್ತ ಗಮನ ಹರಿಸಿದರೆ ಇವರಲ್ಲಿ ಚಿಕ್ಕದಾದ ತುಟಿಗಳು ಕಾಣಿಸಿಕೊಳ್ಳುತ್ತವೆ. ಈ ತುಟಿಗಳು ಮುಖಕ್ಕೆ ಒಂದು ಸೊಗಸಾದ, ಸಂಯಮಿತವಾದ ಆಕರ್ಷಣೆಯನ್ನು ನೀಡುತ್ತವೆ. ಮಾತಿನಲ್ಲಿ ಮಿತವ್ಯಯ, ಭಾವನೆಗಳಲ್ಲಿ ಸಂಯಮ ಇವರ ತುಟಿಗಳ ಆಕಾರದಲ್ಲಿಯೇ ಪ್ರತಿಬಿಂಬಿಸುತ್ತದೆ ಎಂಬ ನಂಬಿಕೆಯಿದೆ. ಜೊತೆಗೆ ಇವರ ನುಣುಪಾದ ಕೇಶರಾಶಿ ಕೂಡ ವಿಶೇಷವಾಗಿ ಉಲ್ಲೇಖಿಸಲ್ಪಡುತ್ತದೆ. ಮೃದು, ಹೊಳಪಿನ ಕೂದಲು ಅವರ ಒಟ್ಟಾರೆ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಅಶ್ವಿನಿ ನಕ್ಷತ್ರದವರ ಮುಖಭಾವ ಸಾಮಾನ್ಯವಾಗಿ ಮೌನದಿಂದ ಕೂಡಿರುತ್ತದೆ. ಅವರು ಹೆಚ್ಚು ಮಾತಾಡದೆ ತಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವ ಸ್ವಭಾವ ಹೊಂದಿರುತ್ತಾರೆ. ಇದರಿಂದಾಗಿ ಅವರ ಮುಖದಲ್ಲಿ ಸದಾ ಒಂದು ಗಂಭೀರತೆ, ಮೌನದ ಛಾಯೆ ಕಾಣಿಸುತ್ತದೆ. ಈ ಮೌನವು ದುಃಖದಿಂದಲ್ಲ, ಬದಲಾಗಿ ಆಂತರಿಕ ಚಿಂತನೆ ಮತ್ತು ಆತ್ಮಾವಲೋಕನದಿಂದ ಹುಟ್ಟಿದ ಶಾಂತತೆಯ ಸಂಕೇತವೆಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಹಬ್ಬ ಹರಿದಿನಗಳಲ್ಲೂ ಸಹ ಅವರು ಗದ್ದಲದ ಮಧ್ಯೆ ಶಾಂತವಾಗಿ ನಿಂತಿರುವ ವ್ಯಕ್ತಿಗಳಾಗಿರುತ್ತಾರೆ. ಇವರ ಇನ್ನೊಂದು ಮುಖ್ಯ ಗುಣವೆಂದರೆ ಯಾರನ್ನೂ ಸುಲಭವಾಗಿ ಹಚ್ಚಿಕೊಳ್ಳದ ಸ್ವಭಾವ. ಎಲ್ಲರೊಂದಿಗೆ ತಕ್ಷಣ ಸ್ನೇಹ ಬೆಳೆಸುವುದು ಇವರಿಗೆ ಸಹಜವಲ್ಲ. ನಂಬಿಕೆ ಮೂಡುವ ತನಕ ಅವರು ಅಂತರವನ್ನು ಕಾಪಾಡಿಕೊಳ್ಳುತ್ತಾರೆ. ಈ ಅಂತರವನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಅವರ ಮೌನ, ಸಂಯಮಿತ ವರ್ತನೆ ಮತ್ತು ದೂರ ನಿಲ್ಲುವ ಸ್ವಭಾವವನ್ನು ನೋಡಿ ಕೆಲವರಿಗೆ ಅಶ್ವಿನಿ ನಕ್ಷತ್ರದವರು ದುರಹಂಕಾರಿಗಳು ಅಥವಾ ಅಹಂಕಾರದಿಂದ ವರ್ತಿಸುವವರು ಎಂದು ಭಾಸವಾಗಬಹುದು. ಆದರೆ ವಾಸ್ತವದಲ್ಲಿ ಇದು ಅಹಂಕಾರವಲ್ಲ, ಅದು ಅವರ ಸ್ವಾಭಿಮಾನ ಮತ್ತು ಆತ್ಮಗೌರವದ ಪ್ರತಿಬಿಂಬ ಮಾತ್ರ ಎಂದು ಜ್ಯೋತಿಷ್ಯ ವಿವರಣೆಗಳು ಹೇಳುತ್ತವೆ. ದೈಹಿಕ ರಚನೆಯ ವಿಷಯಕ್ಕೆ ಬಂದರೆ ಅಶ್ವಿನಿ ನಕ್ಷತ್ರದವರಲ್ಲಿ ಸಾಮಾನ್ಯವಾಗಿ ನೀಳವಾದ, ಸಪೂರ ದೇಹರಚನೆ ಕಾಣಿಸಿಕೊಳ್ಳುತ್ತದೆ. ಅವರ ದೇಹ ತೆಳುವಾಗಿದ್ದರೂ ದೃಢವಾಗಿ ಕಾಣುತ್ತದೆ. ಈ ನೀಳವಾದ ದೇಹವು ಅವರ ವ್ಯಕ್ತಿತ್ವದಂತೆ ಒಂದು ರೀತಿಯ ಸರಳತೆ ಮತ್ತು ಶಿಸ್ತನ್ನು ಸೂಚಿಸುತ್ತದೆ. ಆದರೆ ಬಹುಸಾರಿ ಇವರಲ್ಲಿ ಸ್ವಲ್ಪ ಬಾಗಿದಂತೆ ಇರುವ ಬೆನ್ನು ಗಮನಕ್ಕೆ ಬರುತ್ತದೆ. ಇದು ಕೆಲವೊಮ್ಮೆ ದೇಹದ ಭಾರವಲ್ಲ, ಬದಲಾಗಿ ಮನಸ್ಸಿನ ಹೊರೆ. ಹೆಚ್ಚು ಚಿಂತನೆ ಮಾಡುವ ಸ್ವಭಾವ ಅಥವಾ ಜೀವನದ ಹೊಣೆಗಾರಿಕೆಗಳನ್ನು ಮೌನವಾಗಿ ಹೊತ್ತುಕೊಳ್ಳುವ ಮನೋಭಾವದ ಸಂಕೇತವಾಗಿ ವಿವರಿಸಲಾಗುತ್ತದೆ. ಅವರ ನಡೆಯಲ್ಲಿಯೂ ಈ ಒಳಗಿನ ಮೌನ ಮತ್ತು ಚಿಂತನೆಯ ಛಾಯೆ ಕಂಡುಬರುತ್ತದೆ. ಗದ್ದಲದಿಂದ ದೂರ, ತಮ್ಮದೇ ಲೋಕದಲ್ಲಿ ತಲ್ಲೀನರಾಗಿರುವಂತೆ ಅವರು ಸಾಗುತ್ತಾರೆ. ಹೊರಗಿನ ಜಗತ್ತಿಗೆ ಹೆಚ್ಚು ಪ್ರತಿಕ್ರಿಯಿಸದೆ ಒಳಗಿನ ಆಲೋಚನೆಗಳಲ್ಲೇ ಮುಳುಗಿರುವವರಂತೆ ಕಾಣುತ್ತಾರೆ. ಇದರಿಂದಾಗಿ ಕೆಲವೊಮ್ಮೆ ಅವರು ಒಂಟಿಯಾಗಿರುವವರಂತೆ ಭಾಸವಾಗಬಹುದು. ಆದರೆ ಈ ಒಂಟಿತನವೇ ಅವರಿಗೆ ಶಕ್ತಿ ನೀಡುವ ಮೂಲವಾಗಿರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಒಟ್ಟಾರೆ ಹೇಳಬೇಕೆಂದರೆ ಅಶ್ವಿನಿ ನಕ್ಷತ್ರದವರ ಸೌಂದರ್ಯವು ಕೇವಲ ದೈಹಿಕ ಅಂಗಗಳಿಗೆ ಸೀಮಿತವಲ್ಲ. ಅವರ ಆಂತರಿಕ ಚೈತನ್ಯ, ಉತ್ಸಾಹ ಮತ್ತು ಹಬ್ಬದಂತೆ ಉಲ್ಲಾಸಭರಿತ ಮನಸ್ಸೇ ಹೊರಗೆ ಸೌಂದರ್ಯವಾಗಿ ಪ್ರತಿಬಿಂಬಿಸುತ್ತದೆ ಎಂಬುದು ಜ್ಯೋತಿಷ್ಯದ ನಂಬಿಕೆ. ಅದಕ್ಕಾಗಿಯೇ ಅಶ್ವಿನಿ ನಕ್ಷತ್ರದವರು ಎಲ್ಲೆಲ್ಲಿ ಹೋದರೂ ಒಂದು ಹಬ್ಬದ ಸಂಭ್ರಮದ ವಾತಾವರಣವನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುವವರಂತೆ ಕಾಣುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.